ನೀರು ಇವಾಗ ಅಲ್ಲ ಹಂಗೆ ಬಿಟ್ಬಿಡು ಕೆರೆ ಒಳಗಡೆ. ಹಾಯ್ ಗಾಸ್ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಕಾಸ್ಟ್ಲಿ ಮೀನಾ? ಎಷ್ಟೊಂದು 1 ಕೋಟಿ ಇರ್ತದ ಕಾಸ್ಟ್ಲಿ ಮೀನ್ ಅಂತ. ಹಾಯ್ ಫ್ರೆಂಡ್, ಈಗ ನೀವು ಎಲ್ಲಿ ಬಂದಿದ್ದೀರ ಅಂದ್ರೆ ಫ್ರೆಂಡ್? ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು, ಇವತ್ತು ನನ್ನ ಆಸೆನ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಬಂದಿದ್ದೀನಿ. ಎಲ್ಲಿಗೆ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ, ಏನೇನೆಲ್ಲ ಮಾಡೋದಕ್ಕೆ ಹೊಟ್ಟಿದ್ದೀನಿ, ಪ್ರತಿಯೊಂದು ನಿಮ್ಮ ಜೊತೆಯಲ್ಲೇ ಹಂಚ್ಕೊಂತೀನಿ. ನಂಗೆ ತುಂಬಾ ದಿನಗಳಿಂದ ಒಂದು ಆಸೆ ಇತ್ತು, ಏನಂತ ಹೇಳಿದ್ರೆ ಫಿಶಿಂಗ್ ಮಾಡಬೇಕು. ಬಟ್ ಎಲ್ಲಿ ಮಾಡಬೇಕು? ಸಮುದ್ರದಲ್ಲಿ ಮಾಡಬೇಕು. ಸಮುದ್ರದಲ್ಲಿ ಫಿಶಿಂಗ್ ಮಾಡಿ ಅಲ್ಲೇ ಒಂದು ಬಾಯ್ಲ್ ಮಾಡಿ ಅಲ್ಲೇ ಒಂದು ಕುಕಿಂಗ್ ಮಾಡಿ ತಿನ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ನಾವು ಒಂದು ಈಜಿನ ಕಲಿಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಸಮುದ್ರದಲ್ಲಿ ಹೋಗಿ ಈಜಕ್ಕಾಗುತ್ತಾ? ಆಗಲ್ಲಲ್ವಾ? ಅದಕ್ಕೆ ಫಸ್ಟ್ ಬಾವಿ, ಕೆರೆ, ಹಾಗೆ ಸಮುದ್ರ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವಾಗ ನಾವು ಫಸ್ಟ್ ನಮ್ಮ ಮಾಲೂರ್ ಕೆರೆಗೆ ಬಂದಿದೀವಿ. ಮಾಲೂರ್ ಕೆರೆಯಲ್ಲಿ ಈಗ ಫಿಶಿಂಗ್ ನ ಮಾಡ್ತೀವಿ. ಫಿಶಿಂಗ್ ಮಾಡೋದಕ್ಕೆ ಏನೇನ್ ಬೇಕು? ಗಾಳ ಬೇಕು, ಮತ್ತೆ ಅದು ವೈರ್ ಬೇಕು, ಎಲ್ಲ ತಗೊಂಬಂದಿದೀವಿ. ಮತ್ತೆ ಮೀನ್ ತಿನ್ನೋದಕ್ಕೆ ಫುಡ್ ಬೇಕಲ್ವಾ, ಅದನ್ನು ಸಹ ತಗೊಂಬಂದಿದೀವಿ. ತಗೊಂಡು ಈಗ ಮಾಲೂರ್ ಕೆರೆದಲ್ಲಿ ಪ್ರೆಸೆಂಟ್ ಇದೀವಿ. ಈಗ ಮಾಲೂರು ಕೆರೆದಲ್ಲಿ ಗುತ್ತಿಗೆ ತಗೊಂಡಿರ್ತಾರಲ್ಲ ವರ್ಷಕ್ಕೆ ಅಂತ, ಅವ್ರ ಹತ್ರ ಪರ್ಮಿಷನ್ ತಗೊಬೇಕು. ಪರ್ಮಿಷನ್ ಅವ್ರು ಕೊಟ್ರೆ ಈಗ ನಾವು ಮಾಲೂರು ಕೆರೆದಲ್ಲಿ ಮೀನ್ನ ಹಿಡಿಬಹುದು. ಈಗ ಅವ್ರಿಗೆ ಕಾಲ್ ಮಾಡಿ ಕೇಳಿದೀವಿ. ಅವ್ರು ಏನಾದ್ರು ಪರ್ಮಿಷನ್ ಕೊಟ್ರೆ ಜಸ್ಟ್ ಒಂದು ವಿಡಿಯೋ ಪರ್ಪಸ್ಗಾಗಿ 1-2 ಮೀನು ಹಿಡಿತೀವಿ ಅಷ್ಟೇ, ಸಾಕು, ಜಾಸ್ತಿ ಏನ್ ಬೇಡ. ಅವ್ರು ಪರ್ಮಿಷನ್ ಕೊಟ್ರೆ ಹಿಡಿಯೋಣ. ನನಗೆ ಕಟ್ಟಕ್ ಬಂದಿಲ್ಲ ಇದು, ಮತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಕಟ್ತಾರೋ ಆ ತರ ಕಟ್ತಾ ಇದ್ದಾನೆ ಮುಖೇಶ್ಗೆ ಪವನ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಮತ್ತೆ ಇದು ವೈಟ್ ಕಲರ್ ದಾರನೂ ತಗೊಂಬಂದಿದೀವಿ. ಇದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ಇದು ಎಷ್ಟು? ಒಂದು 0.5 ಬರುತ್ತೆ ಅಷ್ಟೇ. 0.5 mm ಏನೋ ಬರುತ್ತೆ. ಇದು 0.5 ಬರುತ್ತೋ ಇಲ್ಲ, ಇನ್ನೂ ಸ್ವಲ್ಪ ಚಿಕ್ಕದೆ. ಇದು ನೋಡ್ರಿ, ಇದು ಇನ್ನೂ ತಿನ್ನಾಗಿದೆ ಇದು. ಬಟ್ ಅಣ್ಣ ಇದು ಸ್ಟ್ರಾಂಗ್ ಇರುತ್ತಾ ಅಂತ ಕೇಳಿದೆ ಅಂಗಡಿಯವ್ರನ್ನ. ಸ್ಟ್ರಾಂಗ್ ಇರುತ್ತೆ ಇದು ಅಂತ ಹೇಳಿದ್ದಾರೆ. ನಾನು ಇದು ದೊಡ್ಡ ಗಾಳಕ್ಕೆ ಇದಾಕೋಣ ಅಂತ ಅನ್ಕೊಂಡಿದ್ದು, ಬಟ್ ಮುಖೇಶ್ ಆಲ್ರೆಡಿ ದೊಡ್ಡ ಗಾಳಕ್ಕೆ ಇದು ವೈಟ್ ಕಲರ್ ದಾರನ ಕಟ್ತಾ ಇದ್ದಾನೆ. ಇವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಗಾಳಗೆ ಮತ್ತೆ ಈ ದಾರಕ್ಕೆ ಯಾವ ರೀತಿ ಕಟ್ಟೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಮೆಟಲ್ ಪೀಸು ಅದೇನಕ್ಕೆ ಅಂತ ಹೇಳಿದ್ರೆ ಕೊಕ್ಕಿಗೂ ಮತ್ತೆ ದಾರ ಇದ್ ಮಾಡಿದ್ಯಲ್ಲ, ಎರಡು ಮರ್ಜ್ ಮಾಡಿದ್ಯಾ ನೋಡಲ್ಲಿ, ಕಟ್ಟಿದ್ಯಾ ನೋಡು, ಅಲ್ಲಿ ಸುತ್ತಬಿಟ್ಟು ಕಲ್ಲಲ್ಲಿ ಹೊಡಿಬೇಕಂತೆ. ಕಲ್ಲಲ್ಲಿ ಹೊಡೆದ್ರೆ ಸ್ವಲ್ಪ ಅದು ವೆಯ್ಟ್ ಇರುತ್ತಲ್ಲ, ವೆಯ್ಟ್ಗೆ ಒಳಗಡೆ ಹೋಗುತ್ತೆ ಅಂತ ಹೇಳಿದ್ರು ಅವರು. ವೆಯ್ಟ್ ಒಳಗಡೆ ಹೋಗೋದಲ್ಲ, ಇದೇ ಹೋಗುತ್ತೆ. ಇದೇ ಹೋಗುತ್ತೆ. ನಿನ್ ಇದು ಕಚ್ಚೋದು ಗೊತ್ತಾಗ್ಬೇಕಲ್ಲ. ಅದಕ್ಕೆ ಬೆಂಡ್ ಇರುತ್ತಲ್ವಾ, ಬೆಂಡ್ ಎಲ್ಲಿ ಸಿಗುತ್ತೆ ಅಲ್ಲೇ ಎಲ್ಲ ಕೆರೆ ಬಿದ್ದಿರುತ್ತಲ್ಲ, ಹಾಕೋಣ. ಇನ್ನೊಂದು ಎಕ್ಸ್ಟ್ರಾ ಉಳ್ದಿತ್ತಲ್ವಾ ಗಾಳ, ಅದನ್ನ ಕಟ್ತಾ ಇದ್ದಾನೆ ಮುಖೇಶ್. ಇವಾಗ ಮುಖೇಶ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದು ನನಗೆ ಅಂತ ದೊಡ್ಡ ಗಾಳ, ಅದ್ ನಾನ್ ಸೆಲೆಕ್ಟ್ ಮಾಡಿದ್ದು, ಅವನ್ ಎತ್ಕೊಂಡ್ಬಿಟ್ಟಿದ್ದಾನೆ. ಪವನ್ ನೋಡ್ರಿ ಬಿಸಿಲಿಗೆ ತಲೆ ಮೇಲೆ ಕ್ಯಾಮ್ರಾ ಬಟ್ಟೆನ ಹಾಕೊಂಡ್ಬಿಟ್ಟಿದ್ದಾನೆ. ಬಿಸ್ಲಪ್ಪ ಜಾಸ್ತಿ ನೋಡ್ರಿ, ಒರಿಜಿನಲ್ ಕಲರ್ ಬೇರೆ. ನೋಡ್ರಿ ಇಲ್ಲಿ ಈ ತರ ಕಟ್ಟಿದೀವಿ ನೋಡ್ರಿ. ಇಲ್ಲೊಂದ್ ಮಾಡಿದೆ ನೋಡಿ. ಗಾಳಕ್ಕೆ ಫುಡ್ ನ ಯಾವ ರೀತಿ ಪಾಪಪ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ನಾನು. ಅಂತೂ ಇಂತೂ ರವಿಯಣ್ಣ ಅವ್ರಿಗೆ ಕಾಲ್ ಮಾಡಿದ್ದಾಯ್ತು. ರವಿಯಣ್ಣ ಅವರು ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಂಗೂ ಸ್ವಲ್ಪ ಪರಿಚಯ ಇತ್ತು ಅಣ್ಣ. ಈಗ ಕೊಟ್ಟಿದ್ದಾರೆ ಪರ್ಮಿಷನ್. ಈಗ ಹೋಗ್ಬಿಟ್ಟು ಮೀನ್ ಹಿಡ್ಕೊಂಡು ಜಸ್ಟ್ ಒಂದು ವಿಡಿಯೋ ಪರ್ಪಸ್ಗೆ ಮೀನ್ ಹಿಡ್ಕೊಂಡು ಯಾವ ರೀತಿ ಬೀಳುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಬೀಳೋವರೆಗೂ ಬಿಡೋದ್ ಬೇಡ, ಹಿಡಿಯೋಣ ಮೀನು. ಗಾಳ ರೆಡಿ ಆಗಿದೆ. ಮತ್ತೆ ರವಿಯಣ್ಣನೇ ಒಂದು ಲೊಕೇಶನ್ ಕೊಟ್ಟಿದ್ದಾರೆ. ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಹಾಕಿ ಗಾಳ ಪಕ್ಕ ಮೀನ್ ಬಿದ್ದೇ ಬೀಳುತ್ತೆ ಅಂತ ಹೇಳಿದ್ದಾರೆ. ಈ ಲೊಕೇಶನ್ ನ ಒಂದು ಚೂಸ್ ಮಾಡ್ಕೊಂಡಿದೀವಿ ನಾವು ಮಾಲೂರ್ ಕೆರೆನಲ್ಲಿ. ಮತ್ತೆ ನೋಡ್ರಿ, ಬಿದಿರು ಕಡ್ಡಿನೂ ಒಂದು ರೆಡಿ ಆಗಿದೆ. ಈಗ ಈ ಬಿದಿರು ಕಡ್ಡಿಗೆ ಯಾವ್ದು ದೊಡ್ಡ ಗಾಳ ಹಾಕೋಣ ಇದಕ್ಕೆ. ಸರಿ ತಗೋ, ನೀನ್ ದೊಡ್ಡ ಗಾಳ ನಿಂದೆ ಇಟ್ಕೋ, ನಾವು ಇದನ್ನೇ ಕಟ್ಟೋಣ ಗೈಸ್. ನೋಡು, ಫುಲ್ಲು ಸೌಂಡ್ ಮಾಡ್ತಾ ಇದೆ ಗುರು. ತುಂಬಾನೇ ಬಿಸಿಲು ಗುರು. ಈ ಬಿಸಿಲಲ್ಲೇ ಬಂದು ವಿಡಿಯೋನ ಮಾಡ್ತಾ ಇದೀವಿ. ಇಷ್ಟೊಂದು ಕಷ್ಟಪಟ್ಟೆಲ್ಲ ವಿಡಿಯೋ ಮಾಡ್ತೀವಿ. ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡ್ರಿ, ನನ್ನ ಜೊತೆಲಿ ನನ್ನ ಪಾಪ ಮುಖೇಶು, ಪವನ್ ಏನೋ ಹುಡುಕ್ತಾ ಇದ್ದಾನೆ. ಏನೋ ಪವನ್ ಹುಡುಕ್ತಾ ಇರೋದು? ತೂತ್ ಮಾಡಕ, ಬೆಂಡನ್ ತೂತ್ ಮಾಡಕ್ ಏನೋ ಮಾಡ್ತಾ ಇದ್ದಾನೆ. ನಾವು ಬಾರೋ ಇಲ್ಲ ಕಟ್ಕೊಡ್ತೀನಿ ಬಾರೋ. ಬೆಣ್ಣೆನಕೋ ತೂತ್ ಮಾಡ್ತೀರಾ? ಹಾಕ್ಬಿಟ್ಟು ಇಷ್ಟ ಬೇಗನೆ. ಅವ್ನು ಟ್ರಯಲ್ ನೋಡ್ತಾ ಇದ್ದಾನೆ ಮುಖೇಶ್. ಟ್ರಯಲ್ ನೋಡ್ತಾ ಇದ್ದಾನೆ ನೋಡ್ರಿ. ಲೆಂತಾ
ಲೆಂತ್ ಇದು ಮಾಡ್ಕೊಟ್ರು ಆರಾಮ್ ಹಂಗೆ ಗೈಸ್ ಹಾಕಿದ್ದೀವಿ ನೋಡ್ರಿ. ಫಸ್ಟು ಪವನ್ ಹಾಕಿದ್ದಾನೆ ನೋಡ್ರಿ. ತಿನ್ನಲ್ವಾ ಬ್ರೋ? ಅಂತೂ ಇಂತೂ ಹಾಕಿದ್ದೀವಿ, ಬಟ್ ಬಿದ್ದಿಲ್ಲ, ಮೀನು ಬೀಳ್ತಾ ಇಲ್ಲ. ಅದಕ್ಕೆ ಬೇರೆ ಏನೋ ಒಂದು ಪ್ಲ್ಯಾನ್ ಮಾಡಿ ಹಾಕಿದ್ದೀವಿ. ಈಗ ಬೀಳುತ್ತೋ ಇಲ್ಲ ನಾವು ನೋಡಬೇಕು. ನೋಡ್ರಿ ಪವನ್ ಪಾಪ ವೆಯ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ. ಮುಖೇಶು ಅಲ್ಲಿ ಹೋಗ್ತಾ ಇದ್ದಾನೆ. ದೇವ್ರೆ, ವೆಯ್ಟ್ಗೆ ಆ ಫುಡ್ಡು ಒಳಗಡೆ ಹೋಗ್ಬೇಕಲ್ಲ ನೀರೊಳಗಡೆ, ಅದಕ್ಕೆ ಏನೋ ಒಂದು ಮಾಡಿದ್ದೀನಿ. ಸ್ವಲ್ಪ ವೆಯ್ಟ್ ಒಳಗಡೆ ಹೋಗಲಿ ಅಂತ ಹಾಕೋಣ ಬನ್ನಿ. ಹಾಕಿದ್ದೀವಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಹಾಕಿದ್ದೀನಿ, ಬೀಳುತ್ತಾ ನೋಡು. ಹಾಕೋದೇನು ಹಾಕಿದ್ದೀವಿ, ಅದು ತಿನ್ನೋದಿರಲಿ, ಬಂದು ಮೂಸ್ ಕೂಡ ನೋಡ್ತಾ ಇಲ್ಲ ಗುರು. ಅಯ್ಯಯ್ಯೋ, ಹಿಂಗೆ ಹಾಕ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಮಾಡೋದು? ಪೇಷನ್ಸ್ ಇರಬೇಕು. ಓಕೆ, ನೋಡೋಣ. ನಮ್ಮ ಮೀನು ಸುತ್ತೋಗ್ಬಿಟ್ಟಿದೆ, ಫ್ರೈ ಮಾಡೋಣ. ಅವ್ರಿಗೆ ಗೈಸ್ ಮೀನು ಸಿಕ್ಬಿಡ್ತಂತ ಫ್ರೈ ಮಾಡೋಣ, ಮುಖೇಶನ್ಗೆ ಮತ್ತು ಪವನ್ಗೆ. ಓಯ್ ಸಿಕ್ಬಿಡ್ತಾ, ಓಯ್ ಮೆಚ್ಚ ಮೀನು ಸಿಕ್ಬಿಡ್ತಾ. ಹೆಂಗೆ ಸಿಕ್ಬಿಡ್ತಾ ಮೀನು? ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಹೆಂಗ ಬಿತ್ತು ನಮಗೆ, ಬೀಳುತ್ತೆ ಮೀನುಗಳು. ಕಿರಣ್ ಅಂದ್ರೆ ಏನು ಅನ್ಕೊಂಬಿಟ್ಟಿದ್ಯಾ? ಹೆಂಗೆ ಗೈಸ್, ಹಿಂಗೆ ನಾವಂದ್ರೆ ಏನು ಅನ್ಕೊಂಬಿಟ್ಟಿದ್ಯಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅಂತೂ ಇಂತೂ ಪವನ್ಗೆ ಫಸ್ಟ್ ಮೀನು ಬಿದ್ದಿದೆ. ಏನು ಫುಲ್ ಹಾಕಿ ಖುಷಿ. ಪಾರ್ಟಿ ಇಲ್ಲ ಇವತ್ತು, ಪಾರ್ಟಿ ಇಲ್ಲವ ಬಮ್ ಯಾವ್ದೇನಲ್ಲ ಬ್ರೋ. ಗೈಸ್ ಒಂದು ಚಿಕ್ಕ ಮೀನು ಬಿದ್ದಿದೆ. ಓಕೆ, ಮುಖೇಶ್ಗೂ ಬೀಳುತ್ತೆ ನೆಕ್ಸ್ಟು. ಮಚ್ಚ ಇದನ್ನ ಏನು ಮಾಡೋದು? ಫ್ರೈ ಮಾಡ್ಕೊಂಡು ತಿನ್ನೋದು. ಗೈಸ್ ನೋಡಿ ಗೈಸ್, ಮುಖೇಶ್ಗೆ ಒಂದು ಬಿದ್ದೋಯ್ತು ಮೀನು. ನೋಡ್ರಿ ಹೆಂಗಿದೆ. ವಾವ್, ನಿಜವಾಗಿ ನಾನು ಒಂದು ಹಿಡಿಬೇಕು ಗುರು. ಮುಖೇಶ್ಗೂ ಬಿದ್ದೋಯ್ತು, ನನಗೆ ಬಿದ್ದಿಲ್ಲ. ಚುಚ್ಕೊಂತೇನೋ? ಓ, ಬ್ಲಡ್ ಕಿತ್ಕೊಂತು ಅಣ್ಣನಿಗೆ ಗುರು. ಇದು ತುಂಬಾ ಮುಳ್ಳುಗಳಿರುತ್ತೆ ಗುರು. ಮುಳ್ಳೆಲ್ಲ ಗಾಳ ಬಿಚ್ಚೋದು ಹುಷಾರಾಗಿ ಬಿಚ್ಚಬೇಕು. ಅದೇ ಗಾಳ ಬಿಚ್ಚೋವಾಗ ಸ್ವಲ್ಪ ಹುಷಾರಾಗಿ ಬಿಚ್ಚು. ನಾನು ಬಿಸ್ತೀನಿ, ಇಟ್ಕೊಳ್ಳೋ ಮಚ್ಚ ಕ್ಯಾಮ್ರಾನ, ಅವ್ನಿಗೆ ಬಿಚ್ಚಾಕ್ ಬರಲ್ಲ. ಗಾಳ ಬಿಚ್ಚಕ್ಕೂ ಬರಲ್ಲ ಅವ್ನಿಗೆ. ಬಿಸ್ತಾ ಇದ್ದೀನಿ, ಅದಕ್ಕೆ ನೋವು. ನೀರು ಹಾಕ್ಕೊಳ್ಳೋ, ಬಟ್ಲಲ್ಲಿ ನೀರಲ್ಲಿ ಹಾಕಿಕ್ಕೋ. ಹ್ಞೂ, ಅಲ್ಲಿ ಹಾಕಿಕ್ಕಿದ್ದೀನಿ ಗುರು. ಮುಖೇಶ್ಗೂ ಸಿಕ್ಕೋಯ್ತು, ಪವನ್ಗೂ ಸಿಕ್ಕೋಯ್ತು ಮೀನು, ನನಗೆ ಸಿಗಲಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದು ಹೊಸ್ದಾಗ ಹಾಕಿದ್ದೀನಿ. ವೆಯ್ಟ್ ಮಾಡೋಣ ಬರುತ್ತೆ. ಇದೆಲ್ಲ ಸ್ವಲ್ಪ ಸೈಲೆಂಟಾಗಿರ್ಬೇಕಷ್ಟೆ. ನೋಡಿ ಎಷ್ಟು ಮೇಲಕ್ಕೆ ಬಂದಿದೆ ಮೀನುಗಳು. ನೋಡಿ ಗುರು, ಎಲ್ಲ ಮೇಲೇ ಇದೆ ಗುರು. ನೋಡಿ ಕಾಣಿಸ್ತಾ ಇದೆಯಾ? ಎಲ್ಲ ಮೇಲೇ ಇದೆ. ನನಗೆ ಒಂದೇ ಒಂದು ಮೀನು ಬಂದಿಲ್ಲ. ನೋಡ್ರಿ ನಾ ಇವಾಗ ಎದ್ದುಬಿಟ್ರೆ ಎಲ್ಲ ಒಳಗಡೆ ಹೊಟ್ಟೋಗ್ತಾಯಿದೆ. ನೋಡ್ರಿ ಎಲ್ಲ ಮೇಲೇ ಇದೆ. ನೋಡ್ರಿ ಹೊಟ್ಟಾಯ್ತಾ? ನೋಡ್ರಿ ಎಷ್ಟಿದೆ. ನಾವು ತೊಗೊಂಬಂದಿದ್ರಲ್ಲ, ಅದಕ್ಕೆ ಊಟಕ್ಕೆ ಬೀಳ್ತಾಯಿಲ್ಲ. ಮತ್ತು ಹೋಗ್ಬಿಟ್ಟು ಬ್ರೆಡ್ನ ತೊಗೊಂಬಂದಿದ್ದೀವಿ. ಬ್ರೆಡ್ನ ತೊಗೊಂಬಂದು ಹಾಕ್ತಾಯಿದ್ದೀವಿ. ತುಂಬಾ ಶೆಕೆ ಬರ್ತೈತೆ. ಮುಖೇಶು ಇಲ್ಲಿಂದ ಅಲ್ಲಿ ಗಂಟೆ ಹಾಕ್ತವನೇ ಗುರು. ನೋಡ್ರಿ ಅಲ್ಲಿ ಗಂಟ, ಲಾಸ್ಟ್ ಗಂಟೆ ಹಾಕ್ತಾಯಿದ್ದಾನೆ. ನಾವೇ ನಿಯರ್ ಹಾಕ್ಕೊತಾ ಇರೋದು, ಬಟ್ ಅವನು ತುಂಬ ಲೆಂತಿ ಇದು ಮಾಡ್ತಾಯಿದ್ದಾನೆ. ಗಾಳ ಮಿಸ್ ಆಗೋಯಿತು, ಅದನ್ನು ಎಳಿಯೋದಕ್ಕೆ ಇನ್ನೊಂದು ಗಾಳನ ಹಾಕಿ ಏನೇನು ಟ್ರೈ ಮಾಡ್ತಾಯಿದ್ದಾನೆ. ಹೇಳ್ಕೊ ಹಂಗೆ. ನೋಡ್ರಿ ಅದೇನಾ? ತಗೋ ಹಂಗೆ ತಗೋ, ಹಂಗೆ ಹೇಳ್ಕೊ. ಹಿಂಗೆ ತಗೊಳ್ಳೋ. ತಗೋ. ಹಾಂ, ಬಂತು ಬಿಡು ಅಂತ. ಯಸ್, ಇದು ಕೊಡು ಬ್ರೋ. ನಾನು ಗಾಳ ಹಾಕಿ ಸಾಕಾಯ್ತು. ನನಗಂತೂ ಒಂದೇ ಒಂದು ಮೀನು ಬಿದ್ದಿಲ್ಲ ಗುರು. ನನಗೆ ಪೇಷನ್ಸ್ ಅನ್ನೋದೇ ಇಲ್ಲ. ಪಾಪ ಮೋಹನ್ ಇವಾಗ ಬಂದಿದ್ದಾನೆ, ಅವನು ಟ್ರೈ ಮಾಡ್ತೀನಿ ಅಂತ ಈ ಗಾಳ ಹಾಕ್ತಾ ಇದ್ದಾನೆ ನೀರಿಗೆ. ನೋಡ್ರಿ ಅಲ್ಲೆಲ್ಲ ಎಷ್ಟು ಎಗುರ್ತಾ ಇದೆ ಗೊತ್ತಾ ಮೀನುಗಳು. ನೋಡ್ರಿ ಎಷ್ಟು ಸೌಂಡ್ ಮಾಡ್ತಾ ಇದೆ. ನಮ್ಗೆ ಒಂದೇ ಒಂದು ಮೀನು ಬೀಳ್ತಾ ಇಲ್ಲ. ನಮ್ಮ ಟೈಮೇ ಚೆನ್ನಾಗಿಲ್ಲ ಅನ್ಸುತ್ತೆ. ಬಾರ ನಾವು
ಒಂದು ಕೆಜಿ ಬರೋಣ ಬೇಕದಾ? ಅಲ್ಲ ಹಂಗೆ ಬಿಟ್ಬಿಟ್ಟು ಕೆರೆ ಒಳಗಡೆ. ಅಯ್ಯೋ ಕಚ್ಬಿಡೋದ ಬಾಬು, ಬಿಟ್ಟಾಗ ಹೋದ್ರೆ ಹೋಗ್ಲಿ ಇತ್ತಾನ ಆಮೇಲೆ. ಹಾಯ್ ಗಾಸ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ಏನಂದ್ರೆ ವಿಶೇಷ ಜಾತ್ರೆ ಪ್ರಯುಕ್ತ ಅಲ್ಲಿ ನೀರಾಗ ಬಂದು ನೋಡೋಣ, ಸತ್ತೋಗೈತಿಲ್ಲ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಫಿಶ್ 3 ಜನ ಇದಾರೆ ಫ್ರೆಂಡ್ಸ್. ಅಲ್ಲಿ ಕಾಸ್ಟ್ಲಿ ಮೀನಾ? ಎಷ್ಟೊಂದು 1 ಕೋಟಿ ಇರ್ತದ? ಕಾಸ್ಟ್ಲಿ ಮೀನು ಫ್ರೆಂಡ್ಸ್. ಏನ್ ಮಾಡ್ತಾ ಇದ್ಯಾ ಫ್ರೆಂಡ್ಸ್? ಕಾಸ್ಟ್ಲಿ ಮೀನು ಅಂತ ಫ್ರೆಂಡ್ಸ್. ಹಾಯ್ ಫ್ರೆಂಡ್. ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಫ್ರೆಂಡ್ಸ್, ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ಬೆಳಗ್ಗೆಯಿಂದ ಹಿಡ್ದಿದ್ದಕ್ಕೆ ನಮ್ಗೆ ಸಿಕ್ಕಿದ್ದು ಕಾಸ್ಟ್ಲಿ ಮೀನ್. ಕಾಸ್ಟ್ಲಿ ಮೀನು ನಮಗೆ ಕಾಸ್ಟ್ಲಿನೇ. ಜಸ್ಟ್ ಮಿಸ್. ಬೆಳಗ್ಗೆ 1 ಗಂಟೆಗೆ ಬಂದಿದ್ದು, ಈಗ ಸಮಯ 4:45 ಆಗಿದೆ ಟೈಮು. ಮುಖೇಶ್ಗೆ 2 ಮೀನು ಸಿಕ್ಕಿದೆ, ಪವನ್ಗೆ 1 ಮೀನು ಸಿಕ್ಕಿದೆ. ನನಗೆ ಎಷ್ಟು ಸಿಕ್ತು ಅಂತ ಕೇಳೋದಾದ್ರೆ ನನಗೆ 1 ಮೀನು ಸಿಗ್ಲಿಲ್ಲ. ತುಂಬಾನೇ ಪೇಷನ್ಸ್ ಇರಬೇಕು ಒಂದು ಮೀನ್ನ ಹಿಡಿಬೇಕಂದ್ರೆ. ಗಾಳನ ಹಾಕ್ಬಿಟ್ಟು 1 ಅವರ್ ಆದ್ರೂ ಆಯ್ತು, 2 ಅವರ್ ಆದ್ರೂ ಆಯ್ತು, ವೆಯ್ಟ್ ಮಾಡಿ ಕಾಯ್ಕೊಂಡಿರ್ಬೇಕು. ಈಗ ಟೋಟಲ್ ಆಗಿ ನಮ್ಗೆ ಸಿಕ್ಕಿರೋದು 3 ಮೀನು. ನೋಡ್ರಿ ಇಲ್ಲಿದೆ, ಇದು ದೊಡ್ಡ ಮೀನಿದು. ಮತ್ತೆ ಅದ್ರ ಪಕ್ಕದಲ್ಲಿ 2 ಮೀನು ಹಾಕಿದ್ದೀವಿ. ಸತ್ತೋಯ್ತಾ? 2 ಮೀನು ಸತ್ತೋಗಿದೆ. ಮುಖೇಶು ಕೊನೆಗೆ ಇನ್ನೊಂದು ಲಾಸ್ಟ್ ಹೋಗೋ ಟೈಮಲ್ಲಿ 1 ಮೀನು ಹಿಡಿದ್ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದಾನೆ. ಮಾಲೂರು ಕೆರೆ ಫುಲ್ಲು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಅದು ಇಲ್ಲಿಂದ ಲಾಸ್ಟ್ ಗಂಟೆ ಹಾಕಿದ ನೋಡ್ರಿ. ಸುತ್ತಲೂ ವಾಕ್ ಮಾಡೋದಕ್ಕೆ ಒಂದು ಬ್ರಿಡ್ಜ್ ತರ ಕಟ್ತಾ ಇದ್ದಾರೆ, ಚೆನ್ನಾಗಿ ಕಟ್ತಾ ಇದ್ದಾರೆ. ಮಾಲೂರು ಕೆರೆ ನೋಡಿ ಪ್ರೆಸೆಂಟ್ ಇವಾಗ ಹಿಂಗಿದೆ. ಇನ್ನೊಂದು ವಾರಕ್ಕೆ ಏನಾಗ್ಬೋದೋ ನನಗಂತೂ ಗೊತ್ತಿಲ್ಲ, ನೋಡ್ಕೊಂಬಿಡಿ. ವೆಂಕಟೇಶ್ ಹತ್ರ ಎತ್ಕೊಂಡೋಗಿದ್ದೆ ಫಿಶ್ನ, ಅಲ್ಲೆಲ್ಲ ಅವನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಈಗ ನಮ್ಮ ತೋಟಕ್ಕೆ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ತೋಟದಲ್ಲಿ ಇವಾಗ ಎಲ್ಲ ಒಂದು ಟಾರ್ಪಲ್ನ ಹಾಕಿ ಅದಕ್ಕೆ ಏನೇನು ಬೇಕೋ ಮಸಾಲೆಗಳನ್ನೆಲ್ಲ ತೊಗೊಂಬಂದಿದ್ದೀನಿ. ಮಸಾಲೆಗಳು ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ಮುಖೇಶ್ ಮತ್ತೆ ಮೋಹನ್ ಇಬ್ರು ಬರ್ತಾ ಇದ್ದಾರೆ. ಈಗ ಟೋಟಲ್ ಆಗಿ ನಮಗೆ 1.5 kg ಮೀನ್ ಸಿಕ್ಕಿದೆ. ಇದು ಮೀನ್ ಕಾಸ್ಟ್ ಬಂದು ಅವರು ಹಿಡಿತಾ ಇದ್ರಲ್ಲ, ಅವ್ರು ಹೇಳಿದ್ದು ಎಷ್ಟು ಅಂತ ಹೇಳಿದ್ರೆ 700 ರೂಪಾಯಿ. ಇದು 1 kg ಮೀನ್ 700 ರೂಪಾಯಿ ಅಂತ ಹೇಳಿದ್ರು. ಮತ್ತೆ ವೆಂಕಟೇಶ್ನ ಕೇಳಿದ್ದಕ್ಕೆ 300 ರೂಪಾಯಿ ಅಷ್ಟೇ ಅಂತ ಹೇಳ್ದ. ನಮಗೆ ಪ್ರೈಸ್ ಎಲ್ಲ ಇಂಪಾರ್ಟೆಂಟು. ನಮಗೆ ನಮ್ಮ ಪರಿಶ್ರಮಕ್ಕೆ ಒಂದು ಮೀನ್ ಸಿಕ್ತಲ್ಲ, ಅದು ನನಗೆ ಖುಷಿಯಾಗಿದ್ದು. ಥ್ಯಾಂಕ್ಸ್ ರವಿ ಅಣ್ಣ, ನಿಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ನಮಗೆ 1.5 kg ಮೀನ್ಗೆ ನಾವು ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 10 ರೂಪಾಯಿದು 3 ತೊಗೊಂಡಿದ್ದೀವಿ 1.5 kg ಮೀನ್ಗೆ. ಆಮೇಲೆ ಟೇಸ್ಟಿಂಗ್ ಪೌಡ್ರು ತೊಗೊಂಡಿದ್ದೀವಿ. ಫಿಶ್ ಕಬಾಬ್ ಪೌಡರು 3 ತೊಗೊಂಡಿದ್ದೀವಿ. ಮತ್ತು ಇನ್ನೇನು ತೊಗೊಂಡಿದ್ದೀವಿ, ಮತ್ತು 3 ಮೊಟ್ಟೆ ತೊಗೊಂಡಿದ್ದೀವಿ. ಆಮೇಲೆ ಒಂದು ಕಲರ್ ಬರೋದಕ್ಕೆ ಕಲರ್ ಪ್ಯಾಕೆಟ್ ಒಂದು ತೊಗೊಂಡಿದ್ದೀವಿ. ನೆಕ್ಸ್ಟು ಇನ್ಕ್ಲೂಡು ಆಯಿಲ್ ತೊಗೊಂಡಿದ್ದೀವಿ ಸ್ವಲ್ಪ. ಓಕೆ, ಮತ್ತು ಚಿಲ್ಲಿ ಪೌಡ್ರು ಒಂದು ತೊಗೊಂಡಿದ್ದೀವಿ. ನಮಗೆ ಟೇಸ್ಟಿಂಗ್ ತಗಾಗೆ ಒಂದು ಉಪ್ಪು ಖಾರ ಮನೆಯಿಂದ ತೊಗೊಂಬಂದಿದ್ದೀವಿ. ಓಕೆ ಬ್ರೋ, ಈಗ ಹೋಗಿ ಫಿಶ್ನ ಕ್ಲೀನ್ ಮಾಡ್ಕೊಂಬರೋಣ. ನೋಡ್ರಿ ಹೆಂಗಿದೆ ಕ್ಲೀನಾಗಿ ಪಾಪ ಮಾಡಿಕೊಟ್ಟಿದ್ದಾನೆ ವೆಂಕಟೇಶು. ಮತ್ತು ಅವನು ಎಷ್ಟು ಅಂತ ಕೇಳಿದಕ್ಕೆ 1 ರೂಪಾಯಿ ತೊಗೊಂಡಿಲ್ಲ ಪಾಪ. ಇರಲಿ, ಓಕೆ. ಇದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಇವಾಗ. ನೋಡಿ ಈ ಬ್ಲ್ಯಾಕ್ ಎಲ್ಲ ಇದೆಯಲ್ಲ, ಇದೆಲ್ಲ ಹಂಗೆ ತಿನ್ನಬಾರ್ದು, ಇವೆಲ್ಲ ಕ್ಲೀನ್ ಮಾಡಬೇಕು. ಹೋಗಿ ಇವಾಗ ಕ್ಲೀನ್ ಮಾಡ್ಕೊಂಬರ್ತೀನಿ ಅಲ್ಲಿ ಹೋಗ್ಬಿಟ್ಟು. ಓಕೆ ಬನ್ನಿ ಹೋಗೋಣ ಗೈಸ್. ಇವಾಗ ಮುಖೇಶ್ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಮಸಾಲ ಕಲ್ಸೋದಕ್ಕೆ. ಪೀಸಾಗಿ ಒಂದು ಟಾರ್ಪಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ ನಾವು 4 ಜನನು. ಚೆನ್ನಾಗಿದೆ ಗುರು. ಈ ತರ ಒಂದು ವೀಕೆಂಡ್ ಟೈಮಲ್ಲಿ ಕೆಲ್ಸಗಳ ಟೆನ್ಷನಲ್ಲಿ ರಿಲೇಷನ್ಸು ಫ್ರೆಂಡ್ಸು ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಈ ತರ ವೀಕೆಂಡ್ ಟೈಮಲ್ಲಿ ಈ ತರ ಒಂದು ಪಾರ್ಟಿ ತರ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಗುರು. ಅಂತೂ ಇಂತೂ ಮೀನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು. ಹೋಗ್ಬಿಟ್ಟು ನೋಡ್ರಿ ಯಾವ ತರ ಕ್ಲೀನ್ ಮಾಡಿದ್ದೀನಿ. ಕ್ಲೀನಾಗಿ 3 ಸಲ ಹಾಕಿ ತಿಕ್ಕಿದ್ದೀನಿ ಚೆನ್ನಾಗಿ.
ಇದನ್ನೆಲ್ಲ ಬೂದಿಯಲ್ಲಿ ಹಾಕಿ ತೊಳಿಬೇಕು ಇರೋ ಲೆಕ್ಕದಲ್ಲಿ. ನಾನು ಬೂದಿ ಹಾಕಿ ತೆಗ್ದಿಲ್ಲ. ಇನ್ನೇನು ಬೂದಿಯಲ್ಲಿ ತೊಳೆಯೋದು? ಬೂದಿ ಎಲ್ಲ ತೊಳೆಯೋದ್ಲು. ಉಪ್ಪುನು ಇದು ಅರ್ಶನ ಅರ್ಶನದಲ್ಲಿ ತೊಳ್ಬಿಡು ಬೂದಿ ಹೋಗ್ತೀವಿ. ಏನನ್ನ ಹಾಕ್ತಾ ಇದ್ದೀರಾ? ಫಿಶ್ ಫ್ರೈ ಕಬಾಬ್ ಪೌಡರ್ 3 ಪ್ಯಾಕೆಟ್ ಫಿಶ್ ಫ್ರೈ ಕಬಾಬ್ ಪೌಡರ್. ಈಗ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3. ಹಾ, ಲಾಸ್ಟ್ ಪ್ಯಾಕೆಟ್ ಹಾಕ್ತಾ ಇದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವರು ತುಂಬಾ ಅಡ್ಗೆಗಳು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅವ್ರ ಅಮ್ಮ ಹತ್ರ ಕಾಪಿ ಮಾಡಿರೋದು ಮುಖೇಶ್ ಅವರ ಹೇಳಿ. ಮೊಟ್ಟೆ ಹಾಕ್ತಾ ಇದಾರೆ ಇವಾಗ. ಶುಂಠಿ ಬೆಳ್ಳುಳ್ಳಿ ಆಯ್ತು, ಈಗ 3 ಮೊಟ್ಟೆ ಹಾಕ್ತಾ ಇದಾರೆ ಮುಖೇಶ್ ಅವರು. ಕೈ ಏನಾಗ್ತೈತೆ ಗೊತ್ತಿಲ್ಲ. ತೊಳ್ಕೊಳ ಬಿಡ, ತೊಳ್ಕೊಣಿ ಅಂತ ಬಿಡು ಗೈಸ್. ಇವನು ಮುಖೇಶ್ ಏನ್ ಮಾಡ್ದ ಅಂದ್ರೆ ಗಾಳ ಹಾಕ್ಬಿಟ್ಟಿದ್ದ. ಗಾಳಕ್ಕೆ ಮೀನ್ ಬಿದ್ದೋಯ್ತು. ಮತ್ತೆ ಆ ಗಾಳನ ಮೀನಿಂದ ರಿಮೂವ್ ಮಾಡಕ್ ಹೋಗಿ ಫುಲ್ಲು ಕೈಯೆಲ್ಲ ಇದಾಗ್ಬಿಟ್ಟಿದೆ, ಅವ್ನಿಗೆ ತರ್ಚ್ಕೊಂಡ್ ಹೋಗ್ಬಿಟ್ಟಿದೆ ಪಾಪ. ಆ ಒಂದು ನೋವಲ್ಲೇ ಒಂದು ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದಾನೆ ಮುಖೇಶ್ ಅವರು. ಯಾರಿಗೋಸ್ಕರ? ಎಲ್ಲ ನನ್ಗೋಸ್ಕರ, MNG ಕಿರಣ್ಗೋಸ್ಕರ. ಮುಖೇಶ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಕೊಡ್ತಾ ಇದಾರೆ. ಯಾರಿಗೋಸ್ಕರ? ನನ್ಗೋಸ್ಕರ ಮಾಡ್ಕೊಡ್ತಾ ಇದಾರೆ. ಹಾಗೆ ಪವನ್ಗೋಸ್ಕರ, ಮೋಹನ್ಗೋಸ್ಕರ ಮಾಡ್ಕೊಡ್ತಾ ಇದಾರೆ. ಏನಂದ್ರೆ ಅವ್ರದ್ದು ರೀಸೆಂಟ್ ಆಗಿ 1 ವೀಕ್ ಆಯ್ತಾ, ಇವತ್ತು 8 ದಿನಕ್ಕೆ ಅವ್ರದ್ದು ಮನೆ ಗೃಹಪ್ರವೇಶ ಆಯ್ತು. ಅದಕ್ಕೆ ಅವರು ಇನ್ನು ಎಷ್ಟು 1 ಮಂತಾ 48 ದಿನ ಅವರು ನಾನ್ ವೆಜ್ ತಿನ್ನೋಂಗಿಲ್ಲ. ಇಲ್ಲ ಜಾತ್ರೆಗೆ ಅದ್ರಗೋಸ್ಕರ ಇವಾಗ ಅವರು ಮೀನ್ ತಿನ್ನಲ್ಲ. ನೆಕ್ಸ್ಟ್ ಅವನು ತಿನ್ನೋ ಟೈಮಲ್ಲಿ ಯಾವಾಗ್ಲಾದ್ರೂ ಒಂದ್ಸಲಿ ಮಾಡೋಣ. ಹಾಕಿ ಒಂದೊಂದೇ ಮಿಕ್ಸ್ ಮಾಡು. ಅದನ್ನ ಯಾವಾಗ ಕ್ಯೂರಿಂಗ್ ಆಗೋದ್ಲೇ? ಏನ್ ಟೇಸ್ಟ್ ನೋಡು ನೋಡಿ, ಟೇಸ್ಟ್ ನೋಡ. ಬೆಂಕಿನಾ? ಸ್ವಲ್ಪ ಏನ? ಉಪ್ಪು ಖಾರ. ನೋಡಲೇ ನೋಡ, ಸ್ವಲ್ಪ ಹಾಕ್ಲೇ ಮೆತ್ತನೆ. ಏನ್ ಹಾಕ್ಬೇಕು? ಉಪ್ಪು ಖಾರನ. ಉಪ್ಪು ಖಾರ ಇವಾಗ ಜಾಸ್ತಿ ಆಯ್ತಲ್ಲೇ. ಎಲ್ಲ ಅದ್ರಾಗ ಇರ್ತೈತೆ ಪೌಡ್ರಾಗ. ಈ ಪವನ್ ಮಾತ್ ಕೇಳ್ಕೊಂಡ್ ಹಾಕ್ಬಿಟ್ಟಿದ್ರೆ ಅಷ್ಟೇ ಗೋವಿಂದ. ಎಷ್ಟಾಯ್ತು ಉಪ್ಪು ಖಾರ ನೋಡ್ದ? ನಾವು ಎಲ್ಲ ಬಗ್ಸ್ತಾನೆ ಅನ್ಸುತ್ತ. ಅದು ನೋಡಿ ಗೈಸ್, ತವ ಮೇಲೆ ಈಚೆ ಕುರ್ಕೊಂಡು ಹೋಗ್ತೈತೆ. ಬೇಗ ತಳ್ಳೋ. ಅಷ್ಟೇ ಹೋಗ್ತಿರೋದು ಹೊಲಕ್ಕ. ಸ್ವಲ್ಪ ಅಲ್ಲಾಡ್ಸ ಹೋಗ್ತದೆ. ಏನ್ ಸೀದೋಗಿಲ್ಲ. ಬೆಂದೈತಲ್ಲ ಕೇಳು. ನೋಡು, ಟೇಸ್ಟ್ ಮಾಡು ಮಾಮ್. ಟೇಸ್ಟ್ ಮಾಡ್ರಿ. ತುಂಬಾ ಸಕ್ಕತ್ತಾಗಿ ಬಂದಿದೆ. ಟೇಸ್ಟ್ ಮಾತ್ರ ಅಲ್ಟಿ. ಬೇಡ ಬಿಡಲ್ಲ, ಬೆಂಕಿ ಏನು ಬರ್ಸ್ಬೇಡಲ್ಲ ಇನ್ನೇ ತಗೊಂತೀನಿ ಗೈಸ್. ಅಂತೂ ಇಂತ ಎಲ್ಲ ಬೆಂದಿದ್ದಾಯ್ತು. ಕ್ಲೀನಾಗಿ ಎಲ್ಲ ಬೇಯಿಸ್ಬಿಟ್ಟಿದೀವಿ. 1 kg 1.5 kg ಏನಿತ್ತು ಎಲ್ಲ ಬೇಯಿಸ್ಬಿಟ್ಟಿದೀವಿ. ನೋಡ್ರಿ ಮತ್ತೆ ಇನ್ನು ಸ್ವಲ್ಪ ತಣ್ಣಗಾಗೋಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಒಲೆ ಮೇಲೆ ತವ ಮೇಲೆ ಹಾಕಿದೀವಿ. ಇವನ್ಗೇನೋ ಹೋಗಿ ಕುಚ್ಕೊಂಡ್ಬಿಟ್ಟಿತ್ತಂತೆ ಮುಳ್ಳು. ಪವನ್ಗಾನ್ ಇಲ್ಲೇ ಇದ್ದಾನೆ. ಓಕೆ ನೋಡ್ರಿ, ಅದನ್ನ ಬಿಸಿ ಮಾಡ್ತಾ ಇದ್ದಾನೆ ಮುಖೇಶು. ಮತ್ತೆ ನಾವು ಟೇಸ್ಟ್ ಮಾಡೋಣ. ಆಯ್ತಾ? ಏನ್ ಗೊತ್ತಾ, ಈ ನಾನು ಎಲ್ಲ ತಗೊಂಬಂದಿದ್ದು ಗುರು ಮನೆಯಿಂದ. ಎಲ್ಲ ಐಟಮ್ಸ್ ಎಲ್ಲ ಏನೇನ್ ಬೇಕು ಎಲ್ಲ ತಗೊಂಬರೋ ಒಂದು ಟೆನ್ಷನ್ ಅಲ್ಲಿ ನಾನು ಲೆಮನ್ ಆನಿಯನ್ ಎತ್ಕೊಂಬರೋದೇ ಮರ್ತೋಗ್ಬಿಟ್ಟೆ ಗುರು. ಇವಾಗ ಅನ್ಸ್ತಾ ಇದೆ, ನಿಂಬೆಹಣ್ಣು ಇರ್ಬೇಕಾಗಿತ್ತು, ಈರುಳ್ಳಿ ಇರ್ಬೇಕಾಗಿತ್ತು. ಈರುಳ್ಳಿ ಹಾಕೊಂಡು ತಿಂತಾ ಇದ್ರೆ, ನಿಂಬೆಹಣ್ಣು ಇಸ್ಕೊಂಡ್ ತಿಂತಾ ಇದ್ರೆ. ನಮ್ ಕೋಲಾರ ಕನ್ನಡ ಗುರು. ನಾವು ಕೋಲಾರ ಕನ್ನಡನ ಬಿಟ್ಕೊಡಲ್ಲ. ನಾವು ಕೋಲಾರ ಅಭಿಮಾನಿಗಳು. ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಸಾಯ್ತೀವಿ. ನೆಕ್ಸ್ಟ್ ಕೋಲಾರಲ್ಲ. ಐ ಲವ್ ಯು ಕೋಲಾರ ಇನ್ ಲ್ಯಾಂಗ್ವೇಜ್. ಲವ್ ಯು ಚಿನ್ನ. ಗ್ರೋ, ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಆಗಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು ಅದನ್ನು ಸಹ ನೀವೇ ಕಮೆಂಟ್ ಹಾಕಿ. ಓಕೆ ಗುರು, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೋ ಸುಮ್ಮನೆ ಇರಲ್ಲ. ಓಕೆ ಗುರು, ಟೇಕ್ ಕೇರ್, ಬಾಯ್. ಆಗ್ತಾ ಇದ್ರೆ ಹೆಂಗಿತ್ತು ಅಂದ್ರೆ ತೆರಿಗೆ ಗುರು. ಓಕೆ ಗುರು, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.